ಓಂ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವೀಕ್ಷಕರೇ, ನಾನಿವತ್ತಿನ ದಿನ ಮದುವೆ ಏಕೆ ವಿಳಂಬವಾಗುತ್ತೆ ಅನ್ನೋದನ್ನ, ಜಾತಕದಲ್ಲಿ ಆ ಸಮಸ್ಯೆ ಹೇಗೆ ಕಂಡುಬರುತ್ತೆ, ಆ ಸಮಸ್ಯೆಗೆ ನೀವು ಪರಿಹಾರ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಾನೀಗ ಒಂದು ಜನ್ಮ ಕುಂಡ್ಲಿಯನ್ನು ಉದಾಹರಣೆಯಾಗಿ ತಗೊಂಡು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಇದು ಜನ್ಮ ಕುಂಡ್ಲಿ. ಇದು ಪ್ರತಿಯೊಬ್ಬ ಮನುಷ್ಯ ಮಾನವನಾಗಿ ಹುಟ್ಟಿದ ಮೇಲೆ ಮಗುವಿನಲ್ಲೇ ಭಗವಂತ ಕೊಡುವಂತಹ ಒಂದು ಕುಂಡ್ಲಿ. ಒಂದು ರೀತಿ ಪೂರ್ವ ಜನ್ಮದಲ್ಲಿ ನಾವು ಮಾಡಿರೋ ಕರ್ಮಾನುಸಾರವಾಗಿ ನಾವು ಈ ಜನ್ಮದಲ್ಲಿ ಹೇಗೆ ಹುಡ್ತೀವಿ, ಗ್ರಹಗತಿಗಳ ಜೋಡಣೆ ಹೇಗಿದೆ ಅನ್ನೋದನ್ನ ಇದು ತಿಳಿಸುತ್ತೆ. ಇದನ್ನ ಹಣೆ ಬರಹ ಅಂತಲೂ ಅಂತೀವಿ, ಜಾತಕ ಅಂತಲೂ ಅಂತೀವಿ. ಇದು ಈ ರೀತಿ 12 ರಾಶಿಯಿಂದ ಇರುತ್ತೆ. ಇದು ಕಾಲಪುರುಷ ತತ್ವ ವೇದಿಕ್ ಅಸ್ಟ್ರಾಲಜಿಯಲ್ಲಿ ಬರುತ್ತೆ. ಅಂದರೆ ಇಡೀ ಶಾಸ್ತ್ರಗಳಲ್ಲೇ ಅತಿ ಸ್ಟ್ರಾಂಗ್ ಶಾಸ್ತ್ರ, ಅಂದರೆ ಪರಾಶರ ಶಾಸ್ತ್ರ ಅಂತಲೂ ಕರಿತೀವಿ. ಭಗವಂತನ ಒಂದು ನವಗ್ರಹಗಳು. ಇದನ್ನ ಈಗ ನೋಡೋಣ. ಇದು ಕಾಲಪುರುಷ ತತ್ವ ಪ್ರಕಾರ ಇಲ್ಲಿ ಮೇಷರಾಶಿ ಒಂದಾಗುತ್ತೆ, ಮೀನರಾಶಿ 12ನೇ ಮನೆ ಆಗುತ್ತೆ. 1, 2 ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ. ಈಗ ಕಾಲಪುರುಷ ತತ್ವದಲ್ಲಿ ನಾವು ಹುಟ್ಟಿದಾಗ ಏನು ಪಡ್ಕೊಂಡ್ಬಂದಿದ್ವಿ, ಪೂರ್ವಜನ್ಮದ ಕರ್ಮಾನುಸಾರವಾಗಿ ನಾವು ಏನು ಪಡೆದಿದ್ವಿ ಅನ್ನೋದನ್ನ ಈ ಜಾತಕ ತೋರಿಸುತ್ತೆ. ಈಗ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದು 12 ಲಗ್ನ, 1ರಿಂದ 12ವರೆಗೂ ಲಗ್ನ. ಮೇಷ ಲಗ್ನ, ವೃಷಭ ಲಗ್ನ, ಮಿಥುನ ಲಗ್ನ, ಮೀನಾ ಲಗ್ನ, ಲಗ್ನಗಳು ಬರ್ತವೆ. ನಾವು ಯಾವ ಲಗ್ನದಲ್ಲಿ ಹುಟ್ಟಿದ್ದೀವಿ ಅನ್ನೋದನ್ನ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮಿಥುನ ಲಗ್ನ, ಇದು ಲಗ್ನ ಯಾವತ್ತೂ 1ನೇ ಮನೆ ಆಗಿರುತ್ತೆ. ಈಗ ಮದುವೆ ಅನ್ನೋ ವಿಚಾರ ತಗೊಂಡಾಗ ಒಬ್ಬ ಮನುಷ್ಯನಿಗೆ ಅವನ ಲಗ್ನ 1ನೇ ಮನೆ ಆದರೆ 2, 3, 4, 5, 6, 7 ಇದು ಧನಸ್ಸು ರಾಶಿ. ಇದು ಅವನ ಸಪ್ತಮ ಭಾವ, 7ನೇ ಮನೆ. ಈ 7ನೇ ಮನೆ ಅವನ ಮದುವೆ ವಿಚಾರವನ್ನು ಸೂಚಿಸುತ್ತೆ. ಯಾವುದು? ಆ ಜಾತಕನಿಗೆ ಮದುವೆ ಯಾವಾಗ ಆಗುತ್ತೆ, ಹೇಗಾಗುತ್ತೆ, ಯಾವ ವಯಸ್ಸಿನಲ್ಲಾಗುತ್ತೆ, ಇಲ್ಲ ಈ ಜನ್ಮದಲ್ಲಿ ಅವನಿಗೆ ಮದುವೆನೇ ಇಲ್ವಾ ಅನ್ನೋದನ್ನ ನಾವು ಲಗ್ನದಿಂದ 7ನೇ ಮನೆ ಎಣಿಸಿ ನೋಡ್ಬೋದು. ಒಬ್ಬ ಮನುಷ್ಯನಿಗೆ ಲಗ್ನ ವಿಳಂಬವಾದಕ್ಕೆ 3 ಮೇಯ್ನ್ ಕಾರಣಗಳು ಬರ್ತವೆ. 1, 7ನೇ ಮನೆ ಅಂದರೆ ಸಪ್ತಮ ಭಾವ, 7ನೇ ಭಾವ. 2 ಕಾರಕ. 3 ಸ್ಥಿತ. ಅಂದರೆ 7ನೇ ಭಾವ, ಕಾರಕ ಮತ್ತು ಸ್ಥಿತ. ಈ 3 ಅಂದರೆ 33%, ಇದು 33, ಇದು ಒಂದು 34, ಒಟ್ಟು ಎಷ್ಟಾಯಿತು? 100. 100ಕ್ಕೆ 100 ಇದೆಯಾ ಮದುವೆ ಆಗೋದಕ್ಕೆ ಅನ್ನೋದನ್ನ ಈ ಕುಂಡ್ಲಿ ಹೇಳುತ್ತೆ. ಮೊದಲನೇದು 7ನೇ ಭಾವ. 7ನೇ ಭಾವ ಅಂದರೆ ಲಗ್ನಕ್ಕೆ 7ನೇ ಭಾವ ಧನಸ್ಸು ರಾಶಿ. ಇಲ್ಲಿ ಧನಸ್ಸು ರಾಶಿಗೆ ಗುರು ಅಧಿಪತಿ ಆಯ್ತಾನೆ. ಇವನು ಸಪ್ತಮ ಭಾವದ ಅಧಿಪತಿ ಆಗ್ತಾನೆ, 7ನೇ ಮನೆ ಅಧಿಪತಿ ಆಗ್ತಾನೆ. ಇಲ್ಲಿ ಗುರು ಹೇಗಿದ್ದಾನೆ? ಗುರು ಒಂದು ವೇಳೆ ದುರ್ಬಲನಾದರೆ, ಇಲ್ಲ ಕಂಬಸ್ಟ ಆದರೆ, ಅಂದರೆ ಗುರು ಇಲ್ಲಿ ದುರ್ಬಲನಾದರೆ, ಕಂಬಸ್ಟ ಆದರೆ, ನೀಚನಾದರೆ, ಅಂದರೆ 7ನೇ ಮನೆ ಬಲ ಕಳ್ಕೊಳ್ಳುತ್ತೆ. ಇದು ಮೇನ್ ಕಾರಣ. ಇಲ್ಲಿ 7ನೇ ಮನೆ ಅಧಿಪತಿ ದುರ್ಬಲನಾದ್ರೂ ಸತ, 7ನೇ ಮನೆ ಅಧಿಪತಿ ಯಾರು? ಗುರು. ಇಲ್ಲಿ ಗುರು ದುರ್ಬಲನಾದ್ರೂ, ನೀಚನಾದ್ರೂ, ಶತ್ರುಗತನಾದ್ರೂ ಸತ 7ನೇ ಮನೆಗೆ ಬಲ ಇಲ್ದಂಗೆ ಆಗುತ್ತೆ. ಅಂದರೆ ಮದುವೆಗೆ ಒಂದು 33% ಕಡಿಮೆ ಆದಂಗೆ ಆಗುತ್ತೆ. ಅಲ್ಲಿಗೆ 100ಕ್ಕೆ ಇನ್ನು 66 ಉಳ್ಕೊಳುತ್ತೆ. ಆಮೇಲೆ ಕಾರಕ, 7ನೇ ಮನೆಯ ಕಾರಕ ಶುಕ್ರ ಗ್ರಹ. ಅಂದರೆ ಶುಕ್ರ ಚೆನ್ನಾಗಿದ್ರೆ ಮಾತ್ರ ಅವನ ಬಲ. ಶುಕ್ರ ನೀಚನಾದರೆ ಕನ್ಯಾ ರಾಶಿಲಿ, ಇಲ್ಲ ಇಲ್ಲಿ ಸಿಂಹ ರಾಶಿಲಿ ಶತ್ರುಗತನಾದರೆ, ಇಲ್ಲ ಸೂರ್ಯನ ಹತ್ರಕ್ಕೆ ಹೋಗಿ ಕಂಬಸ್ಟ್ ಆದರೆ, ಇಲ್ಲ ಶುಕ್ರ ಡಿಗ್ರಿ ವೈಸ್ 0 ಇದ್ರೂ ಸತ ಅವನ ಬಲ ಕಳ್ಕೊಳುತ್ತೆ. ಜಾತಕದಲ್ಲಿ ಅವನಿಗೆ ಮದುವೆ ಬಲ ಕಮ್ಮಿ ಆಯಿತು. ಅಂದರೆ ಇಲ್ಲಿ 100ಕ್ಕೆ ಇಲ್ಲಿ 46 ಉಳಿದಿತ್ತು, ಅದ್ರಲ್ಲಿ ತಿರ್ಗಾ 33 ಮೈನಸ್ ಆದರೆ ಇನ್ನು ಉಳ್ಕೊಳ್ಳೋದು 100ಕ್ಕೆ ಬರೇ 34 ಬಲ ಅಷ್ಟೆ. ಈಗ ಸ್ಥಿತಗ್ರಹ ಅಂದರೆ 7ನೇ ಮನೆಯಲ್ಲಿ ಅಶುಭಗ್ರಹನಾದ ರಾಹು ಇದ್ದರೆ, ಅಶುಭನಾದ ಕೇತು ಇದ್ದರೆ, ಅಶುಭನಾದ ಪರಮಾತ್ಮ ಶನಿ ಪರಮಾತ್ಮ ಇದ್ದರೆ,
ಶನಿ ಪರಮಾತ್ಮ ಇದ್ರೆ ನಿಧಾನ ಆಗುತ್ತೆ, ಆದ್ರೂ ಸತ 7ನೇ ಮನೆಯಲ್ಲಿ ಶನಿ ಕುಂತ್ಕೊಂಡ್ರೆ ಮದುವೆ ನಿಧಾನ ಆಗುತ್ತೆ. ಇಲ್ಲ ಕುಜನಿದ್ರೆ ದೋಷಪೂರಿತವೂ ಆಗ್ಬೋದು. ಯಾರ ಜಾತಕದಲ್ಲಿ ಈ ರೀತಿ ಸ್ಥಿತಗ್ರಹಗಳಿದ್ದು ಲಗ್ನದಿಂದ 7ನೇ ಮನೆಯಲ್ಲಿ ರಾಹು ಕುತ್ಕೊಳ್ಳೋದು, ಕೇತು ಕುತ್ಕೊಳ್ಳೋದು, ರಾಹು ಕೇತು ಕುತ್ಕೊಂಡ್ರೆ ಸರ್ಪದೋಷ ಆಗುತ್ತೆ, ಅದು ಬೇರೆ ವಿಚಾರ. ಆದರೆ ಈ 4 ಗ್ರಹಗಳು ಸತ ಅಶುಭವಾಗೋದ್ರಿಂದ ಅದನ್ನ ನೀವು ಜಾತಕದಲ್ಲಿ ಇದೆಯಾ, ನಮ್ಮ ಮದುವೆ ಅದಕ್ಕೋಸ್ಕರ ಲೇಟ್ ಆಯ್ತಿದ್ಯಾ, ಅಲ್ಲಿಗೇನು 7ನೇ ಮನೆ ಅಧಿಪತಿ ದುರ್ಬಲನಾಗೋದು, 7ನೇ ಮನೆಯ ಕಾರಕನಾದ ಶುಕ್ರ ದುರ್ಬಲನಾಗೋದು, 7ನೇ ಮನೆಯಲ್ಲಿ ಸ್ಥಿತಗ್ರಹಗಳು ಅಶುಭವಾಗಿ ಕುತ್ಕೊಳ್ಳೋದ್ರಿಂದ ಮದುವೆ ವಿಳಂಬ ಆಗುತ್ತೆ. ಇದ್ರಲ್ಲಿ ಅನುಮಾನವೇ ಬೇಡ ವೀಕ್ಷಕರೇ. ಯಾರೇ ಆಗಲಿ ತಮ್ಮ ಜಾತಕದಲ್ಲಿ ಈ ರೀತಿ ಇದ್ದು ನೀವು ಮದುವೆಗೆ ಅಯ್ಯೋ ಸಾಲಾವಳಿ ಬಂದಿಲ್ಲ, ಹೆಣ್ಣು ಸಿಗ್ತಿಲ್ಲ, ಹಂಗೆ ಹಿಂಗೆ ಅಂತ ಅನ್ನೋದ್ಕಿಂತ ನಿಮ್ಮ ಜಾತಕ ನಿಮ್ಮ ಕುಂಡ್ಲಿನ ನೀವು ತೋರಿಸ್ಕೊಳೋದ್ರಿಂದ ಅದ್ರಲ್ಲಿ ಏನಾದ್ರೂ ಈ ರೀತಿ ಸಮಸ್ಯೆಗಳಿದ್ರೆ ಯಾರ ನುರಿತ ಜ್ಯೋತಿಷಗಳಿಂದ ಅದನ್ನು ತಿಳ್ಕೊಂಡು ಪರಮಾತ್ಮನಿಗೆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಡ್ರೆ ನಿಮಗೂ ಸತ 35 ಅಲ್ಲ 40 ವರ್ಷ ಆಗಿರಲಿ ಅವರಿಗೆ ಮದುವೆ ಅನ್ನೋದು ಸೆಟ್ ಆಗುತ್ತೆ. ಏನು ದೋಷಗಳು ನಮಗೆ ಜಾತಕ ಅನ್ನೋದು ಕನ್ನಡಿ ಇದ್ದಾಗೆ ಓ ಜನ್ಮದಲ್ಲಿ ನಾವು ಏನು ಪಡ್ಕೊಂಬಂದಿದ್ದೀವಿ, ಏನು ಸಾಲ ಮಾಡ್ಕೊಂಬಂದಿದ್ದೀವಿ ಅನ್ನೋದನ್ನ ಅವತ್ತು ಒಂದು ಲಗ್ನ ಕುಂಡ್ಲಿ ತೋರಿಸುತ್ತೆ. ಆ ಸಾಲನ ತೀರಿಸ್ಕೊತೀರಾ ಇಲ್ಲ ಅಲ್ಲ ಆ ಸಾಲ ಜೊತೆ ಇನ್ನೊಂದಷ್ಟು ಸಾಲ ಮಾಡ್ಕೊಂಡು ಒತ್ಕೋತೀರಾ ಈ ಜನ್ಮದಲ್ಲಿ ನೋಡಿ ಅನ್ನೋದನ್ನೇ ಈ ಕನ್ನಡಿ ಅಂದರೆ ಜಾತಕ ಅನ್ನೋದು ಕನ್ನಡಿ ಇದ್ದಾಗೆ ಇದು ಮಾಡ್ತೀರಾ. ವೀಕ್ಷಕರೇ, ಯಾರಾದ್ರೂ ಈ ಸಮಸ್ಯೆಗಳಲ್ಲಿ ಜಾತಕ ಇದ್ರೆ ನೀವು ನೋಡ್ಕೋಬೋದು, ಇಲ್ಲಾಂದರೆ ಕೆಳಗಡೆ ಕಾಣುವಂಥ ಒಂದು ಫೋನ್ ನಂಬರ್ಗೆ ನಿಮ್ಮ ಒಂದು ನಮ್ಮ ಕಾಂಟ್ಯಾಕ್ಟ್ನ ಇಟ್ಕೊಂಡು ಪರಿಹಾರ ಏನಾರು ಇದ್ದರೆ ಹೇಳಿ. ಒಳ್ಳೆಯದಾಗಲಿ. ಹರೇ ಕೃಷ್ಣ.